ಗೌರಿ ಎಂಬ ವೃದ್ಧ ಮಹಿಳೆ ತನ್ನ ಮೊಮ್ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಳು. ಮೊಮ್ಮಕ್ಕಳು ತುಂಬಾ ಪ್ರೀತಿಯಿಂದ ಬೆಳೆದವರು, ಆದರೆ ಈಗ ಸ್ವಾರ್ಥದಲ್ಲೇ ಮುಳುಗಿದ್ದವರು. ಒಂದು ದಿನ ಬುದ್ಧನ ಬಗ್ಗೆ ಪ್ರೇರಣಾದಾಯಕ ಧಾರಾವಾಹಿ ನೋಡಿದ ಮಗಳು ಕೇಳಿದವು. ಅಮ್ಮ, ಬುದ್ಧನು ಅನ್ನ ಹಂಚಿಕೊಂಡು ಯಾವ ಗತಿಯನ್ನಪ್ಪಿದನು? ಅಮ್ಮ ಹೇಳಿದಳು, ಅವನಿಗೆ ಶಾಂತಿಯು, ನಮಗೆ ಶುದ್ಧ ಹೃದಯ. ಹಂಚಿದವನು ಎಂದೆಂದಿಗೂ ಸ್ಮರಣೀಯ. ಮಕ್ಕಳು ಅಮ್ಮನಿಗೆ ಪ್ರತಿದಿನ ಕಾಫಿ ತಂದರೆ ಮೊದಲು ತಮ್ಮ ಮೊಮ್ಮಕ್ಕಳಿಗೆ, ನಂತರ ಅಮ್ಮಗೆ ಕೊಡುವುದು. ಆದರೆ ಈ ಮಾತಿನ ಬಳಿಕ ಮಕ್ಕಳು ಮೊದಲಾಗಿ ಅಮ್ಮನಿಗೆ ಕೊಟ್ಟರು. ಅದರಿಂದ ಮನೆಗೆ ಒಮ್ಮೆಗೆ ಎದ್ದು ಬಂದಿತು. ಬುದ್ಧೋಪದೇಶ: ಹಂಚಿದಾಗ ಶುದ್ಧತೆ ಬರುತ್ತದೆ. ಕುಟುಂಬದಲ್ಲಿ ಪ್ರೀತಿ ಹೆಚ್ಚುವುದು. ಕೊಡುವುದು. ಆದರೆ ಈ ಮಾತಿನ ಬಳಿಕ ಮಕ್ಕಳು ಮೊದಲಾಗಿ ಅಮ್ಮನಿಗೆ ಕೊಟ್ಟರು. ಅದರಿಂದ ಮನೆಗೆ ಒಮ್ಮೆಗೆ ಎದ್ದು ಬಂದಿತು. ಬುದ್ಧೋಪದೇಶ: ಹಂಚಿ